ಸ್ಟಾರ್ಟ್ ಮಾಡ್ರು. ಓ ಶಿಟ್. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಪೆಟ್ರೋಲ್ ಬಂಕ್ ಇಲ್ಲ. ಇಲ್ಲ, ಔಟ್ ಸೈಡ್ಗೆ ಹೋಗ್ಬೇಕು. ಈಗ ಲಾಕ್ ಆದ್ನಲ್ಲ ನಾನು. ರಿಟರ್ನ್ ಹಿಂಗೆ ಬರೋದಾ ಇಲ್ಲ ಬೇರೆ ರೂಟ್ ಇದೆಯಾ? ರಿಟರ್ನ್ ಹೀಗೆ ಸ್ಟ್ರೈಟ್ ಬಿಟ್ಬಿಡ್ತಾರೆ. ಟೂ ವೀಲರ್ ಅವ್ರಿಗೆ. ನಾವು ಫೋರ್ ವೀಲರ್ ಅವ್ರಿಗೆ ಆ ಸೈಡ್ ಬಿಡ್ತಾರೆ. ಹಾಕಾದ್ರೆ ಹೋಗ್ಬೇಕು. ಒಟ್ಟಾರೆ ಇದು ಒನ್ ವೇ ಅಷ್ಟೇ. ಹಾಂ, ವೇಣುಗೋಪಾಲ್. ನಮಗೆ ಎಲ್ಲ ಫ್ರೂಟ್ಸ್ ಗಿಡಗಳು ತಗೊಂಡೋಗಿ ಹಾಕೋಕೆ ಅಭ್ಯಾಸ. ಈಗ ಆಲ್ರೆಡಿ ನಮ್ಮ ತೋಟದಲ್ಲಿ ಒಂದು 200 ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳಿದ್ದಾವೆ. ಎಲ್ಲ ಒಂದು ನಾಲ್ಕು ಗಿಡಗಳು. ತೋಟ ನಿಮ್ಮದು? ಅಲ್ಲಿ ಮಾಗಡಿ ಹತ್ರ ಕುದೂರು. ಹಾಂ, ಸಿಕ್ಬಿಡ್ತಿಲ್ಲ ಮುಂದೆ. ಹಾಂ, ಇಲ್ಲಿ ನಾವು ನಾಳೆ ಬರೋಣ ಅಂದ್ಕೊಂಡು ಸ್ವಲ್ಪ ಪೇಷಂಟ್ಸ್ಗಳು ಕಡಿಮೆ ಇದ್ರಾ, ಚಕ್ಕರ್ ಹಾಕ್ಬಿಟ್ಟು ಸುಮ್ಮನೆ ಬಂದು ಇಲ್ಲಿ ಹಾಸ್ಪಿಟಲ್ ಸಾಯಿ ಡಯಾಗ್ನೋಸ್ಟಿಕ್ಸ್ ಅಂತ ಇದೆ, ಅಲ್ಲಿ ವರ್ಕ್ ಮಾಡ್ತೀವಿ. ಇಲ್ಲೇ ರೈಟ್ ಸೈಡ್ ಹಾಕ್ಬಿಡಿ, ಪಾರ್ಕಿಂಗ್ ಇಲ್ಲೇ. ಇವೆಲ್ಲ ತುಂಬ ಕಡಿಮೆ ಅಣ್ಣ. ವೀಕೆಂಡಲ್ಲಿ ಬಂದರೆ ಅದು ಹೇಳಿದ್ನಲ್ಲ 5 ಕಿಲೋಮೀಟರ್ ನಡಿಬೇಕು ಮಿನಿಮಮ್. ಇಲ್ಲ ಮುಂದ್ಗಡೆ ಹಾಕೊಂಡ್ಬಿಡ್ಲಣ್ಣ. ಹಾಂ ಸರಿ ಅಣ್ಣ. ಅಣ್ಣ ಎಂಟ್ರಿಯಲ್ಲಿ ಅಣ್ಣ ಎಂಟ್ರಿಯಲ್ಲಿ ಕೃಷಿ ಮೇಳಾಗ ಅಣ್ಣ, ಕೃಷಿ ಮೇಳಾಗ ಏನು ಲೈಟಿಂಗ್ ಎಲ್ಲ ಹೆವಿ ಆಗೈತಿ. ಬೈಕ್ ಶೋರೂಮ್ ಇದ್ದಂಗೆ ಆಗ್ಬಿಟ್ಟೈತಿ ಫುಲ್ಲು. ನನ್ನ ಗಾಡಿ ನಾನು ಹುಡುಕ್ಬೇಕಾದ್ರೆ ಮುಗೀತು.
ಕುಕೀಸ್ ಡೆಕೋರೇಷನ್ 20 ರೂಪಾಯಲ್ಲಿ ಕಲಿಬೋದು. ಪಿಜ್ಜಾ ಮತ್ತು ಕೇಕ್ ಡೆಕೋರೇಷನ್ ಇದೆ. ಎಷ್ಟು ರೂಪಾಯಿ ಮೇಡಮ್ ಕಲಿಯೋದು? 20 ರೂಪಾಯಲ್ಲಿ ಕಲಿಬೋದು. ಕುಕೀಸು ಜಸ್ಟ್ ಎಲ್ಲ ಕಲಿತಾರೆ. 20 ರೂಪಾಯಿ ಕೊಟ್ಟರೆ ಕಲಿಬೋದು. ಇವತ್ತು ಮಾತ್ರ ಇನ್ಸ್ಟೆಂಟ್ಸ್ ಆಫರ್ ಇದೆ ಇವತ್ತು ಓಪನಿಂಗ್ ಇರೋದ್ರಿಂದ. ಮೇಡಮ್ ನಿಮ್ಮ ಸ್ಟೋರ್ ಇರೋದು? ಸ್ಟೋರ್ ಅಲ್ಲ, ನಮ್ಮದು ಬಿ ಕೆ ಇಲ್ಲೇ ಇರ್ತೀರಾ? ಹೌದೌದು. 3.5 months ಕೋರ್ಸ್ ಇಲ್ಲೇನೆ. ಎಷ್ಟು ಮಂತ್ಸ್ ಮೇಡಮ್? 3.5 months. 1 month ಕೋರ್ಸ್ ಇದೆ, 4 months ಕೋರ್ಸ್ ಇದೆ. ಯಾವ್ದಾದ್ರು ನೀವು ಆಪ್ಟ್ ಮಾಡ್ಬೋದು. ಅಲ್ಲಿದೆ ನೋಡಿ, ಎಂಟ್ರೆನ್ಸ್ ಅಲ್ಲೇ ಇದೆ. ಪಿಜ್ಜಾ ಇವತ್ತು ಮಾತ್ರ ಕುಕೀಸು ಮತ್ತು ಪಿಜ್ಜಾ ಕೇಕ್ ಡೆಕೋರೇಷನ್ ಇದೆ. 20 ರೂಪಾಯಲ್ಲಿ ಕಲಿಬೋದು. ಓಕೆ. ಸ್ಯಾಕ್ಸ್ ಏನಾದರೂ ಬೇಕು, ಸ್ನ್ಯಾಕ್ಸ್ ಏನಾದರೂ ಇಲ್ಲೇ ಟೋಕನ್ ತಗೊಳ್ಳೋದು. ಓಕೆ, ಥ್ಯಾಂಕ್ ಯು. ನಷ್ಟವಿಲ್ಲದ ವಿಡಿಯೋ ಶಾಪ್ ನೋಡುತ್ತಾರೆ. ಇದರಿಂದ ಪವರ್ನ ಕನಿಷ್ಠ ನಷ್ಟವಾಗುತ್ತದೆ. ಬೇರೆ ಟ್ರ್ಯಾಕ್ಟರ್ ಬೆಲೆ ಪವರ್ ಇಂಜಿನಿಂದ ಹೊಸಪೇಟೆ ಆಗುತ್ತೆ. ಮೆಸ್ಸಿಯಲ್ಲಿ ವಿಶೇಷ ಎಲ್ಲ ಒಣಚಿದೆ. ಇದು ಟ್ರ್ಯಾಕ್ಟ್ರು, JCB ಆ ಥರದ್ದು ಮಿನಿ. ಚೆನ್ನಾಗಿ ಸ್ಪ್ರಿಂಕಲ್ ಆಗ್ತಾ ಇದೆ ನೀರು. ಆಹಾರ ಮೇಳ, ಫುಡ್ ಕಾರ್ಟ್ ಹೊಂಟಾರ ಆ ಕಡೆಗೆ. ಆಮೇಲೆ ಹೋಗೋಣ. ಎಲ್ಲ ಆಪರೇಟ್ ಚಿಕ್ಕ ಚಿಕ್ಕ ಚೆನ್ನಾಗೈತೆ. ಉತ್ತಮ ಗುಣ ಅಂಶಗಳಿಂದ ಮಣ್ಣನ್ನು ಕಳೆಯಕ್ಕಾಗಿ ಒಳ್ಳೆಯ ಬೆಳೆಯನ್ನು ಕೊಡುತ್ತದೆ. ಮೋಸ್ಟ್ಲಿ ಉದ್ದ ಇದೆ ಅನ್ಸುತ್ತೆ. ಹಿಂಗೆ ಹೋಗೋಣ. ಒಂದು ಫ್ರೆಂಟು ಹೋಗ್ಬೇಕು. ಅನಿಮಲ್ಸ್
ಪಶು ಸಾಗಾಣಿ ನೋಡೋಣ. ನಿಂತ್ಕೊಬೇಡ. ಕಾವೇರಿ ಕಾಳಿ ಕೊಡ್ತಾರೆ ನೋಡಿ. ಬನ್ನಿ ಸರ್ ಮುಂದೆ ಬನ್ನಿ. ಬನ್ನಿ ಸರ್ ಮುಂದೆ ಬನ್ನಿ. ರೈತ ಬಂದವರೇ ಬನ್ನಿ ಸರ್ ಮುಂದೆ ಬನ್ನಿ. ಬಾತ್ಕೊಡಿ ಅದು ಫುಡ್ಡು. ಸರ್ ಮುಂದೆ ಬನ್ನಿ. ಹೊಸ ತಳಿ ಸರ್ ಗೊತ್ತಿಲ್ಲ. ನಾವೇ ಕೇಳಿ ಬನ್ನಿ. ಗಿರಿರಾಜ ಕೋಳಿ ಗಿರಿರಾಜ ಅಂದ್ರೆ ಇದೇನಾ? ಮೊಟ್ಟೆ 2 ನಾಟಿ ಕೋಳಿ ಅಣ್ಣ. ನಾಟಿ ಕೋಳಿ ಎಷ್ಟು ಒಂದು? ಅಣ್ಣ ನಾಟಿ ಕೋಳಿ ಎಷ್ಟು ಒಂದು? ಒಂದು ಕೋಳಿ 1200. ಪೀಸ್ ಪೀಸ್ ಫೈಟರ್ ಫಿಶ್ ಹೆವಿ ಕ್ರೇಜ್ ಇದ್ರ ಮೇಲೆ. ಮೇಡಮ್ ಒಂದು ಫೈಟರ್ ಫಿಶ್ ಎಷ್ಟು ಮೇಡಮ್? ಫೈಟರ್ ಫಿಶ್ ಎಷ್ಟು ಒಂದು? ಬೌಲ್ ಸೇರಿ 200, 150. ಇದು ಫುಡ್ಡು? ಹಾಂ ಹಾಂ. ಓಕೆ ಮ್ಯಾಮ್. ಇದು ಫಿಶ್ ಈ ಕಡೆಗೆ ಹೋಗುತ್ತೆ. ಫಿಶ್ ಪಾಂಡ್ ಅಪ್ಪ ಎಂತ ನಾನು ಈ ಕಡೆ ತಿರುಗಲೇ ಇಲ್ಲ. ಎಲ್ಲ ಅವ್ರಿಕರ್ ಬಂದವೆ. ಹಿಂಡಿ ಮಾತಾಡ್ತೇವೆ. ಯೂಶಲಿ ನಿಮಗೆ ಕಾರ್ಡಲ್ಲಿ ನಂಬರ್ ಇನ್ಫಾರ್ಮೇಷನ್ ಕೇಳಬೇಕು. ಯಾಕಂದರೆ ವರ್ಷದಲ್ಲಿ ಇಷ್ಟು ಪ್ರೋಗ್ರಾಮ್ನ ನಾವು. ಸರ್ ಜೇನು ಸಾಕಾಣಿಕೆ ಎಲ್ಲ ಎಲ್ಲಿರುತ್ತೆ? ಲಾಸ್ಟ್ ಅಲ್ಲ? ಓಕೆ ಸರ್.
ಮೊಲ ಮೊಲ ವಾ ಅಣ್ಣ ಹಿಡ್ಕೊಬೋದಾ? ಹೌದಾ? ಅಣ್ಣ ಇದು ಯಾವ್ದು ಬೇರೆ ಎಂಟತ್ತ? ಜರ್ಮನ್ ದೇಶದ್ದು. ಎಷ್ಟಣ್ಣ ಒಂದು? ಹಾಂ 15,000. ಮತ್ತೆ ಇದಕ್ಕೆ ಜೋಡಿ ಇಲ್ಲ? ಹದಿನೈದು ಸಾವಿರ ಒಂದು. ಎಗರು ತೆಗರು 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 ತೆಗರು. ಇಷ್ಟೆಲ್ಲ ಇರೋದು ಒಂದೇ ಅಟ್ರಾಕ್ಟ್ ಮಾಡ್ಬೋದು. ಏನೋ ಫುಡ್ಡು ಇದಕ್ಕೆ ರಬ್ಬು ಚಿಕ್ಕ ಚಿಕ್ಕದು ಮುಟ್ಟನ ಹಾಕಿ. ಅಣ್ಣ ಎಷ್ಟೊಂದು? 1500 ಪೇರ್. ಚಿಕ್ಕದು ಎರಡು 1500. ಚೆನ್ನಾಗಿತ್ತು. ನೆಕ್ಸ್ಟ್ ಅಣ್ಣ ಇದು ಈ ಹೆಸರೆಲ್ಲ ಆಯ್ತಪ್ಪ ಅದಕ್ಕೆ. ಧೋನಿ ಇದ್ಯಾವುದು? ಕಿಲಾರಿ. ನಾಟಿ ಮಾಡ್ರಿ, ನಾಟಿ ಮಾಡೋದು. ಕುನ್ನೂರು ಇಲ್ಲ, ಇದು ಮಲ್ನಾಡ್ ಗಿಟ್ಟ ವೆಚ್ಚೂರು. ನಮ್ಗೆ ಗೊತ್ತಿರೋದು ಯಾವ್ದು ಸಿಂಧೂರ್ ಒಂದು ಗೊತ್ತು. ಗಿಡ್ಡಸು ಗೊತ್ತಿರಲ್ವಲ್ಲ ಎಷ್ಟು ವೇರಿಯಂಟ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಗಿಡ್ಡಸು ಸಿಂಧೂರ್ ಅಷ್ಟಿಲ್ಲ. ಕೊಂಬು ನೋಡ.
ತಡಿ ಇಲ್ಲಿ ತುಪ್ಪ ಇದೆ ಎಷ್ಟು ಅಂತ ಕೇಳ್ಕೊಂಬರ. ಅಣ್ಣ ಎಷ್ಟು ತುಪ್ಪ? ಅದು 1 ಲೀಟರ್ ಇದೆ ಒಂದು, ನಮ್ಮ ಹತ್ರ 500 ml ಒಂದಿದೆ, 250 1 ml ಇದೆ. ಯಾವ್ದು ಬೇಕಾಗಿದೆ? ಇದು 2500 ಒಂದು ರೇಂಜ್ ಇದೆ, 1250 ಒಂದು, 625 ಒಂದಿದೆ. ಹಾಂ ಈ ಥರ ಸರ್ ಇದು ಟ್ರೈ ಮಾಡಿ. ಇದು 100% ಪ್ಯೂರ್ ಇದೆ. ಇದು ಓಕೆ. ಕೃಷ್ಣ ಗೋಶಾಲೆಯಿಂದ ಒಂದು ಎಲೆಕ್ಟ್ರಾನಿಕ್ ಶಾಪ್. 250 ml. ಹೌದು, ಇದು ಕಮ್ಮಿ ಪ್ರೈಸ್. ಸ್ವಲ್ಪ ಬೇರೆ ಜಾಗ ಸ್ವಲ್ಪ ಜಾಸ್ತಿ ಇದೆ, ನೋಡಿ ಬನ್ನಿ. ಥ್ಯಾಂಕ್ ಯು. ವೆಲ್ಕಮ್. ಮಾಡಿಸ್ತಾರೆ. ಮಿಲ್ಕಿಂಗು ಅದ್ರದ್ದು ಉಪ್ಪ ಏನೇನು ಗೊತ್ತುಂಟು. ತಡಿ ಅಲ್ಲಿ ಕರೆದು ಯಾವ್ದಾದ್ರು ಬಂದ್ಬಿಟ್ಟಿಯಾ? ಈ ರೇಂಜಿಗೆ ತುಂಬ್ಕೊಂಡಿದ್ದಾರೆ. ಸರ್ ನಮ್ಮದ ಜಮೀನಿಲ್ಲ, ಹಾಗಾಗಿ ನಾನು ಬೇರೆ ಕೆಲಸ ಮಾಡಿದ ಉಳಿದು ಮಾಡ್ತಾರಲ್ಲ ತಗೊಂಡು ನಾನು ಸಾಕ್ತೀನಿ. ಅದಕ್ಕೊಂದು ಇದು ಕೊಡ್ತೀನಿ ಸರ್, ಟೈಮ್ ಕೊಡ್ತೀನಿ. ಮತ್ತು ಯಾಕೆಂದರೆ ಕೆಲಸ ಮಾಡಿದಾಗ ನೋಡಿಸ್ತಾರೆ, ನನಗಿಲ್ಲ ರೆಸ್ಟ್ ಕೊಟ್ಬಿಟ್ಟು ಈಕ್ವಲ್ ಚೆನ್ನಾಗಿ ಇಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೇಕು ನಮ್ಮ ಮನೇಲಿ ಅಂತ ತಗೊಂಬಂದೆ. ಅದು ಮೈಸೂರು ಟೌನ್ KG ಸರಿ, ನೆಕ್ಸ್ಟ್ ಹೋಗೋಣ. ಬನ್ನು ಟಗ್ರು. ವೆರೈಟೀಸ್ ಇದೆ ಹಸುಗಳಲ್ಲಿ. ಈ ಕಡೆ ಇದು ಸಿಂಧು ಅಂತ ಗಿರ್ರಸ್. ಅಣ್ಣ ಗಿರ್ರಸ್ಸು ಅಲ್ವಾ? ಬೇಡ ಅಂತ ಹೋಗಿದ್ದೀವಿ ಸುಮ್ಮನೆ ಯಾಕೆ ಬೇಡ ಬೇಡ ಅಂತ ನೀನು ಕೊಟ್ಟು ಬಲವಂತ ಮಾಡಿದ್ದಕ್ಕೆ ಉದ್ದು ಕೂತ್ಸಿದ್ದೀನಿ ಕಡೆ ಬೈಕಿಲ್ಲ ಎಲ್ಲ ಹಾಕ್ಸಿ ಓರಿ ಮಿನಿಮಮ್ 80 ಕ್ರಾಸ್ ಆಗಿದೆ. ಅದಿಲ್ಲ ಮರಿ ತಿಂಗಳಾಗಿದೆ, ಅದು ಇನ್ನೂ ಒಂದು 7 ತಿಂಗಳಾಗಿರ್ಬೋದು. ಆಮೇಲೆ ಜೋಳ ಹಿಂಡಿ, ಪೇಪರ್ ಹಿಂಡಿ ಬರುತ್ತಲ್ಲ, ಅದು ಕಾಳುಗಳು ಏನಾದರೂ ಸಿಗೋದು ಕಾಳುಗಳು. ಟಗರ್ ಕಡೆ ಇಲ್ಲ, ಅದೇ ಗೊತ್ತಾಗೋವಂಥದ್ದು. ಓಕೆ, ನೆಕ್ಸ್ಟು ಹಿಂಗೆ ಬರೋ ಇವತ್ತೆಲ್ಲ ಆದ್ರೂ ನೋಡೋಕ್ಕಾಗಲ್ಲ ಅಷ್ಟೇ.
ಔಟ್ರಿಂದ ಏನೋ ಆಟ ಇದ್ದಂಗೆ ಐತಿ, ಹೋಗ್ಬಿಟ್ಟು ಬರೋಣ. ಅಣ್ಣ ಒಳಗಡೆ ಇಲ್ವಾ? ಇದು ಫಿಶ್ದು ಈ ರ್ಯಾಕಲ್ಲಿ ಅದು ಬೇಡ, ಅದು ಎಂಟ್ರಿ ಇಲ್ವಾ? ಒಂದು 5 ನಿಮಿಷ ಇದು ನಡೀತಾ ಇದೆ ಟೇಪಿಂಗ್. ಟೈಪಿಂಗ್ ನೋಡಿ. ಇದೆ ಮೇಡಮ್, ಒಂದು 5 ನಿಮಿಷ ಟೇಪಿಂಗ್ ನಡೀತಾ ಇದೆ. ಮ್ಯಾಟ್ಗ ಕಿತ್ತಾಕ್ಬಿಟ್ಟಿದ್ದಾರೆ ಅಷ್ಟು ಓಡಾಡಿ ಬೆಳಗಿಂದ. ಸರಿ ಲಾಸ್ಟಲ್ಲಿ ಬರೋಣ. ಎಲ್ಲ ಇಟ್ಕೊಂಡು GKVK ಫಸ್ಟ್ ಡೇ ಬೆಂಕಿ. ಸೋಲಾರ್ ವಾಟರ್ ಮಡ್ಕೆಲೆಲ್ಲ ಇಲ್ಲ, ಆ ಕಡೆ ಐತೆ. ಒಂದ್ಸತಿ ಹಂಗೆ ಒಂದ್ಸತಿ ಹಿಂಗೆ ಹಂಗೆ ಹೋಗೋಣ. ಈ ಕಡೆ ಆ ಕಡೆ, ಈ ಕಡೆ ಆ ಕಡೆ. ಅಯ್ಯೋ ದೇವ್ರೆ, ಎಲ್ಲ ಅದೇ ಏನು ಮಿಷಿನರೀಸು ಇದಾವಂತ. ಕಾಲ್ಸೇ ಹೋಗ್ತಾರ, ಫುಲ್ ಸಿಗ್ನಲ್ ಜಾಮ್. ಪರವಾಗಿಲ್ಲ, ಎಲ್ಲೂ ತಿರ್ಗಕ್ಕೆ ಮನ್ಸಾಗಲಿಲ್ಲ ಅಂದರೆ ಇಲ್ಲಿ ಬರ್ಬೋದು. ಇಲ್ಲದೆ ಒಂದು ಟೈಮಲ್ಲೂ ಬರ್ಬೋದು ಅನ್ನೋದು ನಂಗೆ ಈಗಲೇ ಗೊತ್ತಾಗುತ್ತೆ. ನೀನು ಹೊಸಿ ಅವ ನನಗೆ ಮೇನು ಅದು ಸ್ಟಿಂಗ್ಲೆಸ್ ಬಿ, ಅದು ನೋಡಬೇಕು. ನೋಡೋಣ. ಆ ಕಡೆನೂ ಐತೆ ಗುರು. ಆಲ್ರೆಡಿ ಸಸಿ ತಗೊಂಡಿದ್ದಾರೆ, ನಾವು ಹೋಗಿ ಸಸಿಗಳು ನೋಡೋಣ. ನೆಕ್ಸ್ಟು ಇವಾಗ ಇನ್ನೂ ಅಷ್ಟು ದೂರ ಇದೆ ಸರ್. ಟೋಟಲು ಇದೊಂದು ರೋಡ್ ಮಾತ್ರನಾ, ಇಲ್ಲ ಅಂದರೆ ಇನ್ನೂ ಇದೆಯಾ? ಆ ಕಡೆ ಇನ್ನೂ ಎಷ್ಟು ಇದೆ ಸರ್? ಒಂದು ಆ ಕಡೆ ಒಂದು ಎರಡು ರೋಡು ಅಷ್ಟೇ. ಪೂರ್ತಿ ನೋಡ ಅನ್ಸತಿ, ಮುಗೀತು ಕತೆ.
ಹಣ್ಣಿನ ಮಡಕಿ, ಹಾಂ ಏನೋ ಫ್ರೀ ಅಂತವ್ರು ನೋಡೋಣ. ಏನಿಲ್ಲ ಫಸ್ಟ್ ಇದನ್ನು ತೋರಿಸ. ಟ್ರೈ ಮಾಡೋಣ ನಾವು ಮಟ್ಕಿನ. ಕಡ್ಡಿ ಅದು ಸೋಲಾರ್ ಅಣ್ಣ ಏನು ಇದು ಶೇವ್ ಮಾಡೋದು ಟ್ರಿಮ್ಮರ್. ಅಣ್ಣ ಎಷ್ಟಿದು? 200 ಸರ್. 200. ಕಾಟೇರ ಮೂವೀಸ್ ಚಾಕುಗಳೆಲ್ಲ ಇಲ್ಲೇ ಇರೋಣ. ಡ್ರೋನ್ ಪ್ರತಾಪ್ ಸರ್, ನೀವು ಬಾಡಿಗೆ ಹೊಡೆದ್ರೆ ಫಾರ್ ಎಕ್ಸಾಂಪಲ್ ಈಗ ಬರೀ ನಿಮ್ಮ ಜಮೀನು ನೋಡಿ, ಮೊದಲೆಲ್ಲ ಈಗ ಅದಂತ 1987 ಟ್ರ್ಯಾಕ್ಟರ್ ಇತ್ತಲ್ಲ ಆ ಥರ ಬರೀ ನಮ್ಮ ಮನೆಗಳ ಟ್ರ್ಯಾಕ್ಟರ್ ಮಾಡ್ಕೊಂಡು ಆಗಲ್ಲ. ನಿಮ್ಮ ಊರಲ್ಲಿ ಕನಿಷ್ಠ 1,500,000 2,000 ಎಕರೆ ಇದೆ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ. ಪರ್ ಎಕರ್ಗೆ ಲೇಬರ್ ಸಿಗ್ತಾ ಇರುತ್ತೆ ಕಷ್ಟ. 6ರಿಂದ 8 ನಿಮಿಷದಲ್ಲಿ 1 ಎಕರೆ ಸ್ಪ್ರೇ ಮಾಡ್ತೀವಿ. ಓಕೆ ಸರ್, ನೀವು ಬಾಡಿಗೆ ಎಷ್ಟು ಎಕರೆ ಹೊಡಿತಾರೆ ಸರ್? ನೀವು ಆಟೋ ಸೆಟ್ ಮಾಡಿದ್ರೆ 1 ಎಕರೆನ 10 ಲೀಟ್ರನ್ನ 6ರಿಂದ 8 ನಿಮಿಷದಲ್ಲಿ 1 ಎಕರೆ ಸ್ಪ್ರೇ. ಓಕೆ, ಒಂದು ದಿನಕ್ಕೆ ಎಷ್ಟು ಹೊಡಿಬೋದು? ಒಂದು ದಿನಕ್ಕೆ ಎಷ್ಟು ಹೊಡಿಬೋದು? ಎಷ್ಟು ಎಕರೆ? 18ರಿಂದ 20 ಎಕರೆ ಮಾಡ್ಬೋದು. 10 ಅವರ್ಸ್ ಬೇಡ ಸರ್, 1 ಎಕರೆನ 6ರಿಂದ 8 ನಿಮಿಷ ಆಗುತ್ತೆ. ಸೊ ನಿಮಗೆ ಬ್ಯಾಟ್ರಿ 3 to 4 ಸೆಟ್ ಬ್ಯಾಟ್ರಿ ಇಟ್ಕೋಬೇಕು. ಓಕೆ, ಸೊ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಬ್ಯಾಟ್ರಿ ಬನ್ನಿ ಕೂತ್ಕೊಳ್ಳಿ. ದೊಡ್ಡವ್ರು ಅವ್ರ ಸವಾಸ ನಮಗೆ ಬೇಡ. ಮಕ್ಳನ್ನ ಆಟ ಆಡ್ಕೊಂಡು ಎಕ್ಸಾಂಪಲ್ ನೋಡಿ, ಈ ರೀತಿ ಗಂಟ ಆಗಿದ್ರೆ ಹಚ್ಚೋದು, ಖಾಲಿ ಹೀಟ್ ಮಾಡ್ಕೊಬೇಕು ಅಷ್ಟೇ. ಬೇಡ ಮುರಿದೋಗಾದ್ಮೇಲೆ ಎಂಟು ಕೆಲ್ಸ ಮಾಡೋದು. ಎಲ್ಲ ದೊಡ್ಡ ಇಷ್ಟಗಳು ನನಗೆ ಗೊತ್ತಿಲ್ಲ. ಇದರಲ್ಲಿ ಫಿನಿಶ್ ಏನದು ಏನಪ್ಪ ಬಿಸಿಲು ಕಡಿಯೋಕ್ಕಾಗ್ತಲ್ಲ ಕಣಪ್ಪ. ನೋಡಿ ಸರ್, ಎಲ್ಲ ತರಕಾರಿ ಕಟ್ ಮಾಡೋಕ್ಕೂ ಬರುತ್ತೆ. ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬೀಟ್ರೂಟ್, ಇಡೀ ಈರುಳ್ಳಿ ಹಾಕೋದು. ಒಂದೊಂದು ಅಂತಲ್ಲ 2-3 ಹಾಕಿ ಸರ್. ಪ್ರೆಸ್ ಮಾಡಿ 1-2 ಸಾರಿ ಪ್ರೆಸ್ ಮಾಡಿದ್ರೆ ಒಗ್ಗರಣೆ ತನಕ ದಪ್ಪ ಕಟ್ ಮಾಡ್ತಾರೆ, ದಪ್ಪ ಬರುತ್ತೆ. ಪೂರ್ತಿ ಸಣ್ಣ ಬೇಕಾದ್ರೆ ಇನ್ನೂ 4 ಸಾರಿ ಪ್ರೆಸ್ ಮಾಡಿ ಪೂರ್ತಿ ಪುಡಿ ಆಗುತ್ತೆ. ನೋಡಿ, ಕೋಸಂಬರಿ, ಮೊಸರು ಬಜ್ಜಿ ಹಾಕಿ ಎಲ್ಲ ಚಿಕ್ಕ ಐಟಮ್. ದೇವಡ ಎಲ್ಲ ಹಾಕೊಂಡು ಚೆನ್ನಾಗಿ ತಿನ್ಬೇಕು. ಆಮೇಲೆ ತೆಂಗಿನ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಹಾಂ ಬರೋ 100 ರೂಪಾಯಿ, 100 ರೂಪಾಯಿ, ಬರೋ 100 ರೂಪಾಯಿ, ಬರೋ 100. ಅಣ್ಣ ಏನಿದು? ಬಾಡಿ ಮಸಾಲೆ
ಮಸಾಜರ 3-4 ವೇರಿಯಂಟ್ಸ್ ಕಾಣಿಸ್ಕೊಡ್ತದೆ. ಇಂಡಾಸ್ ಏನಾದ್ರು ಇದೆಯಾ? ಇಲ್ಲ ರೀ. ಮತ್ತೆ ಇವಾಗ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಇವಾಗ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಏನಣ್ಣ ಅದು ಎಷ್ಟಣ್ಣ? ಸೂಫ್ರಮ್ಸ ಅಲ್ಲಿ ಹೇಳ್ತಾರಲ್ಲ, ಹೋಗಲಿಕ್ಕೆ ದಾರಿ ಮನಸ್ಸುಂಟು, ಹೋಗಲಿಕ್ಕೆ ದಾರಿ ಕಾಣಿಸ್ತಾ ಇಲ್ಲ ಅಂತಂದು, ಹಂಗೆ ತಿನ್ನಲು ಮನಸ್ಸುಂಟು ಆದರೆ ಪರ್ಸು ಖಾಲಿನೂ ಉಂಟು. ಫೋನ್ಪೇ ಮಾಡೋಣ ಅಂತ ಅಂದರೆ ಫೋನ್ಪೇ ಇಲ್ಲಿ ವರ್ಕ್ ಆಗ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ. ಕಾಲ್ಸ್ ಬಂದರೆ ಕಾಲ್ಸ್ ಮಾತಾಡೋಕ್ಕಾಗ್ತಾಯಿಲ್ಲ. ಮೋಸ್ಟ್ ಆ ರೇಂಜಿಗೇನಿಲ್ಲ, ಒಬ್ಬರು ಇಬ್ಬರು ಮಾತಾಡ್ತಾನೋ ಇದ್ದಾರೆ, ನನಗೆ ಸಿಗ್ತಾ ಇಲ್ಲ. ಬಿಡು, ಆಮೇಲೆ ಹೋಗಿ ಅಂತ ನೋಡ್ಕೊಳೋಣ. ನೆಕ್ಸ್ಟು ಅಪ್ಪ ಏನೋ ಬೇಡ, ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಅನ್ನಿಸ್ತೈತಿ. ಬಂದೆ ಅರ್ಧ ಅವರಿಗೆ. ಚಿಲ್ಲರೆ ಬೇಕಲ್ಲ? ಚಿಲ್ಲರೆ ಇಲ್ಲ, ಚೇಂಜ್ ಇಲ್ವಾ? ಚೇಂಜ್ ಇದೆ. ಎಷ್ಟಾಗುತ್ತೆ? 100 ರೂಪಾಯಿ. 100 ರೂಪಾಯಿ. ಯಾರು ಬೇಕಾ ಟ್ರೈ ಮಾಡ್ಬೋದು. ನೀರಿಗೆ 51 ಯಾರು ಬೇಕಾ ಟ್ರೈ ಮಾಡ್ಬೋದು. 100 ರೂಪಾಯಿ ಕೊಡಬೇಕು. 100 ರೂಪಾಯಿ. ಇದು ಕೊಡು. ಸಾಕು ಇದು. ಫೋಟೋ ಇಸ್ಕೊಂತೀಯಾ? ಮೊದಲು ಮಣ್ಣಲ್ಲಿ ಆಡೋದಕ್ಕೆ ಬಿಡ್ತಾ ಇರಲಿಲ್ಲ, ಇವಾಗ ಮಣ್ಣಲ್ಲಿ ಆಡೋದಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ಆಡ್ಬೇಕಾ? ಬೆಂಕಿ ಅದು ಆ ಹುಡುಗ ಸುಮ್ಮನೆ ಕುಂದೈತೆ, ಅವನೇ ಆಡುತ್ತಾನೆ. ದೊಡ್ಡದು ನೀರು ಹೊಡೆಯೋದು. ಅಂದರೂ ಅವ್ರಿಗೆ ಗೊತ್ತಿದೆ, ಕೇಳಿದ್ರೆ ಹೇಳ್ಕೊಡ್ತಾರೆ. ಚಿಕ್ಕ ಹುಡುಗ ಅಲ್ವಾ, ಇನ್ನೇನು ಮಾಡೋಕ್ಕಾಗುತ್ತೆ.
ಅಪ್ಪು ಅಷ್ಟು ದೂರ ನಡಿಬೇಕಿನ್ನ. ತಿರುಪತಿ ಬೆಟ್ಟ ಎಷ್ಟೋ ಬೇಕು ಅನ್ನಿಸ್ತೈತೆ. ನೀರಿಂದ ಕಂಪ್ಲೀಟ್ ನೀರಿಂದ ಹೋಗ್ಬಿಡ್ಲಾ ರಿಟರ್ನು. ಒಂದು ಸ್ವಲ್ಪ ಇಳಿದ್ಬಿಟ್ಟೈತೆ ವರ್ಕೊಂಡು ಹೋಗ್ತೀನಿ. ಕಂಚಿ ಮೇಲೆ ಹಬ್ಬ ಅಲ್ಲೇ ನೋಡಿದೆ. ಇನ್ನೂ ಒಳಗೆ 3-4 ಕಡೆ ಇರ್ತದೆ. ನೀವು ಇರೋರಿಗೆ ಯೂಸು. ಊರು ಹಬ್ಬ ಬಿಟ್ಟರೆ ಇನ್ಯಾವುದಕ್ಕೂ ಏನಾದ್ರು ಫಂಕ್ಷನ್ ಇದ್ದರೆ ಅಷ್ಟೇ ಹೋಗೋದು. ಮನೆ ಯೂಸಿಗೆ ಆ ಥರಕ್ಕೆ ನೋಡೋಣ. ಇದೇನೈತಿ ಫಸ್ಟ್ ಎಂಟ್ರೆನ್ಸಲ್ಲೇ ಗೊತ್ತಾಗ್ತೈತಿ. ಅಂದರೆ ಇಷ್ಟಿಷ್ಟುದ್ದ ತುಂಬ ಲಾಂಗು. ನಮ್ಗೆ ಅಂತ ಇವಾಗ ಯಾವುದೋ ಒಂದು ಕಾಣಿಸ್ಕೊಳ್ತಾರೆ ನೋಡೋಣ. ಸರ್ ಎಷ್ಟಿದು? ಸರಿ ಅಣ್ಣ. ಹಾಂ ಸರಿ ಅಣ್ಣ. ಬೈಕ್ ವಾಷಿಂಗ್ ಎಷ್ಟಣ್ಣ? 1500. 1500. 1500 ಬಿಡು. ಬೇಡ ಚೆನ್ನಾಗಿ ಇಟ್ಕೊಂಡು ಮಾಡೋದು.
ಕೊಡ ಹೊಡಿತು, ಬಕೆಟ್ ಹೊಡಿತು, ಸಿಂಟೆಕ್ಸ್, ಬ್ಯಾರೆಲ್ಲ, PVC ಪೈಪ್, JI ಪೈಪ್, ಗಿರ್ನೈಟ್, ಗಾಡಿ ಪಕ್ಕದ ಐತೆ ಇದು ಮುಗಿಸ್ಕೊಂಡು ಹೋಗ್ರ. ಏನಿದು ಸ್ವೀಟ್ ಪ್ರಾಜೆಕ್ಟ್ ರಾಗಿ ತಾನೆ. ಸೂರ್ಯಕಾಂತಿ ಇದು ಸ್ವಲ್ಪ ತಾಳ್ಮೆಯಿಂದ ನೋಡೋಣ. ನೆಲ ಜಲ ಬೇಳೆ ಎಲ್ಲ ಕಾಡಲ್ಲೇ ಮಾಡೋದು. ಕಲ್ಲಂಗಡಿ ಕಲರ್ ಹಾಕಿರೋದ ಇದಕ್ಕೆ? ಕಲ್ಲಂಗಡಿ ಬೀಜ. ಹೌದು ಹೌದು. ನಾರ್ಮಲ್ ಅವ್ರು ಅಲ್ಲಿ ಸುಮ್ಮನೆ ಕೂತಿರ್ತಾರೆ, ಇಲ್ಲಿ ಕೆಲಸ ಮಾಡೋದು ಅಂತ ಇಸ್ಕೊಂಡಿದ್ದು ಸರ್ ನಾನು. ಅಲ್ಲೇನು ಮಾಡೋದು, ಸುಮ್ಮನೆ ಕೂತಿರ್ತಾರೆ ಸರ್. ಅಲ್ಲಿ ಈಚೆ ಹೋಳಿ ಮುಗಿಸಿದ ಅದೇ ಕತ್ತ ಗೊತ್ತೈತಿ. ಇದು ಬಿಡ್ತೀನಿ ಅಂತ ಅಂದಿದ್ರಿ. ಈ ಥರ ಇದೆ ನೋಡೋಣ. ಮಿಲೆಟ್ಸ್ ಮೇಳ ಆಗೋಗ್ಬಿಟ್ಟಿದೆ ನೋಡೋಣ. ಅಣ್ಣ ಏನಿದು? ಸರ್ ಇದು ಏಲಕ್ಕಿ ಬಾಳೆಹಣ್ಣು ಅಂತ, ನ್ಯಾಚುರಲ್ ಆರ್ಗಾನಿಕ್ ಆಗಿ ಬೆಳೆದಿರೋದು ಮತ್ತೆ ನ್ಯಾಚುರಲ್ ಆಗಿ ಹಣ್ಣು ಮಾಡಿರೋದು. ಎಷ್ಟು ಅಣ್ಣ? 100 ರೂಪಾಯಿ ಕೆಜಿ ಸರ್ ಇದು. 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ ಏಲಕ್ಕಿ ಬಾಳೆಹಣ್ಣು. ಕೆಜಿ 100 ರೂಪಾಯಿ. ಹೌದು, ಕೇಸರಿ ಬೆಳೆಯೋದು ಮಾಡಿರ್ತಿದ್ವಲ್ಲ, ಅವ್ರೇನಾರು ಅವರ ಮನಿ ಟೇಸ್ಟ್ ಮಾಡಿ ಸರ್. ಆರ್ಗ್ಯಾನಿಕ್ ಮಂಡಿ. ಎಷ್ಟಣ್ಣ? 1 kg 755, ಚಿಕ್ಕದು 325. 755 ಅಷ್ಟೇನಾ? 755 ಅಷ್ಟೇನಾ 1 kg? ಸರಿ. ಬೆಳಗ್ಗೆ ತಿಂದಿದ್ದು ಹೊಟ್ಟೆ ಹಸಿತಿತ್ತು. ಮತ್ತು ಬರೋರು ಒಂದು 5-6 ಸಾವಿರ ರೂಪಾಯಿ ಕಾಸು ಇಟ್ಕೊಂಡ್ಬಂದ್ರೆ ನೋಡಪ್ಪ ಒಬ್ಬ. ಏನಿದು? ರಾಗಿ ಪಾಪಡಿದೆ ಮತ್ತೆ ಜೋಳದ ಪಲ್ಯ ಮಿಕ್ಸ್ ಮಾಡಕ್ಕ ಒಂದೇನ ಇನ್ನೊಂದು
ಒಂದು ಇದಕ್ಕೆ ಒಂದೇ ಅಣ್ಣ ಎಷ್ಟೊಂದು? 190 ಅರ್ಧ ಕೆ ಜಿ. ಎಳ್ನೀರು ಉಪ್ಪುನೀರು. ಬರ್ತಾ ಫುಡ್ ಮೇಲೆ ಬಂದಿತ್ತ ಬರೋರು ಕ್ಯಾಶ್ ತೊಗೊಂಬಂದು ಫೋನ್ಪೇ ತೊಗೊಂಬಂದ್ರೆ ನಂತರ ಆಗೋಗ್ಬಿಡು ಸ್ಥಿತಿ. ಅಮೌಂಟ್ ಇದೆ, ತಿನ್ನೋಕೆ ಕ್ಯಾಶ್ ಬೇಕಲ್ಲ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಮತ್ತೆ ಗುಣು ಅಂತಿದೆ, ಗುಣ್ಕೊಂಡು ಬಂದು ಮತ್ತೆ ಆರೆಂಜ್ ಸೆಕೆಂಡ್ ಮಂಕಿ. ಕೋತಿಗಳನ್ನ ಓಡಿಸೋದಕ್ಕೆ ಗನ್ನು. ನಾವೇ ಕೋತ್ ನನ್ನ ಮಕ್ಕಳು ಆಟ ಆಡ್ತೀವಿ. ಅಣ್ಣ ಎಷ್ಟೊಂದು? 100 ರೂಪಾಯಿಗೆ 3 ಟೆಸ್ಟಿಂಗ್ ನೋಡ್ಬೋದು. ರಾಗಿ ತಗೊಂಬರು ನೋಡಿ ತೋರಿಸ್ತೀವಿ. ಹೊಟ್ಟೆ ಹಸ್ದಾಗ ಅಣ್ಣ ಎಷ್ಟು ಏನು ಕೆ ಜಿ ಹೆಂಗೆ ಯಾವ ಥರದ್ದು? 120 ರೂಪಾಯಿ 120 100 ರೂಪಾಯಿ. ಏನು ಆರ್ಗ್ಯಾನಿಕ್ ಅಣ್ಣ ಇದು? ಪೌಡರು ನೋಡ್ರಿ 120 ಪೌಡ್ರೆ 120. ಸರಿ 120 ಅರ್ಧ ಕೆ ಜಿ ಬರುತ್ತಾ? ಬೇಕಾದ್ರೆ ಅದಕ್ಕೆ ಸಿಗುತ್ತೆ. ಫೋನ್ಪೇ ಆಗುತ್ತಲ್ಲ ನೋಡಿ, ನೆಟ್ಟೇ ಸಿಗ್ತಲ್ಲ. ಸಿಕ್ಕಿದ್ರೆ ಬರ್ತೀನ. ನೆಟ್ವರ್ಕ್ ಸಿಗ್ತದೆ, ಏನು ಮಾಡೋದು? ಖರ್ಚಿಗೆ ಅವರು ತೊಗೊಂಬರ್ಬೋದಪ್ಪ. ಪರವಾಗಿಲ್ಲ ತೊಗೊಂಬಿಟ್ಟು ಆರೆಂಜ್ ಕೊಡ್ಕೊಂಡು ಸಸಿಗಳು ಕಾಣಿಸ್ತಾ ಇದ್ದಾವೆ ಎಲ್ಲರ ಕೈಲೂ, ಬಟ್ ಇನ್ನು ಎಲ್ಲಿದೆ? ಮಾತಾಡೋದಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಫೋನ್ಪೇ ಎಲ್ಲಿಂದ? ಜಿಯೋ ನೆಟ್ವರ್ಕ್
ಈ ರೇಂಜಿಗಿರೋ ಜಾಗಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲೂ ಯಾವ್ದು ಸಿಗಲ್ಲ. ಇದು ಅಷ್ಟೇ ದಾಲ್. ಯಾವುದೋ ಸಮಾವೇಶ ನಡೆಸ್ತಾ ಇದ್ದಾರೆ. ಅಷ್ಟು ತಾಳ್ಮೆ ನಮಗಿಲ್ಲ. ಇದು ವೇಟ್ ಫುಡ್ ಕೋರ್ಟ್. ಈ ಸದ್ಯ ನಾನೇನಾದ್ರು ಹೋದ್ರೆ ಮುಗೀತು ಕತೆ. ಆಗ್ತಾಯಿಲ್ಲ ಫುಡ್ ಕೋರ್ಟ್ದು ತಿನ್ನೋದು. ನಮಗೆ ಬೇಕು ಅಂದ್ರೆ ಆವಾಗ ಕಡೆಯಿಂದ ಬಂದಾಗ ರೇಟ್ ಇದೆ. ಮತ್ತೆ ಇದು ಈ ಚಕಮಾಲಿ ಏನಕ್ಕೆ ತುಂಬ ಒಂಥರ ಸ್ಪಿರಿಚುವಲ್ ಟಚ್ ಇದೆ ಇದಕ್ಕೆ, ಹಾಗಾಗಿ ಇದು ತುಂಬ ಕಾಸ್ಟ್ಲಿ ಇದೆ. ತುಂಬ ನಾಗಾಲ್ಯಾಂಡಲ್ಲಿ ಟೀ ಥರ ಮಾಡ್ಕೊಂಡು ಕುಡಿತಾರೆ ಅಥವಾ ಅಂಗಡಿ ಥರ ಮಾಡ್ಕೊಂಡು ಕುಡಿತಾರೆ. ಹೆಚ್ಚು ಪ್ರೋಟೀನ್ ಅಂಶ ಇದೆ, ಮಲ್ಟಿಪರ್ಪಸ್ ಬೆಳೆ ಅಂತಲೂ ನಾವು ಕರಿತೀವಿ. ಯಾಕೆಂದರೆ ಇದು ಚಿಕ್ಕದಾಗಿದ್ದಾಗ ಇದರ ಎಲೆಗಳನ್ನು ನಾವು ಹೋಗೋಣ ಒಂದು ಸ್ವಲ್ಪ ಜಾಬ್ ಕೊಟ್ಕೊಂಡು. ರೂಪಾಯಿಕಾಯೆಲ್ಲ ಹೆವಿ ಸೇಲ್ ಆಗ್ತಾಯಿದ್ರು. ನಾನು ಒಂದು ಸ್ಟಾಲ್ ಅಂತ ಹಾಕೊಂಡ್ಬಿಟ್ಟು ಮಾವಿನಕಾಯಿ ಕುಯ್ಕೊಂಡಿದ್ರು ಆಗಿರೋದು. ಎಷ್ಟು ದೂರ ಬಂದಿದ್ದೀನಿ ಹನಿ. ಮೇಡಮ್ ಎಷ್ಟು? ಒಂದು ಮಲ್ಟಿಫ್ಲೋರ ಇದೆ, ಫಾರೆಸ್ಟ್ ಹನಿ ಇದೆ. ಫಾರೆಸ್ಟ್ ಹನಿ ಅಂದರೆ 700, ಹಾಫ್ ಕೆಜಿ 400, 200. ಇದಾದರೆ 400, 200, 100. ಮೇಡಮ್ ಸ್ಟಿಂಗ್ಲೆಸ್ ಬಿ ಇದು ಬರುತ್ತಲ್ಲ ಅದು ಇಲ್ವಾ? ಆ ಸ್ಟಿಂಗ್ಲೆಸ್ ಬಿ ಎಲ್ಲಿ ಇದು ಇದು ಔಟ್ಲೆಟ್ ಎಲ್ಲಿದೆ ಸ್ಟಿಂಗ್ಲೆಸ್ ಬಿ ಐಡಿಯಾ ಇಲ್ಲ. ಮೇಡಮ್ ಎಷ್ಟು ಪೆಟ್ಟಿಗೆ? 4 ವರ್ಷ. ಯಾವುದು ತುಡಿಯೋಜೇನು? ಮೇಡಮ್ ಫುಲ್ ಬಿಸಿ ಇಲ್ಲ ಅವರು. ಜರ್ಪಲ್ ಆಮ್ಲ ರಾಗಿ ಬೇಡಣ್ಣ. ಅಣ್ಣ ಎಷ್ಟು? 100 ರೂಪಾಯಿಗೆ ಒಂದು ಪ್ಯಾಕೆಟ್. ಅಣ್ಣ ಗುಲ್ಕನ್ ಎಷ್ಟು ಒಂದು ಬಾಟ್ಲು? 210 ರೂಪಾಯಿ. 210 ರೂಪಾಯಿ. 160. ಇನ್ನೊಂದು ಯಾವುದು? 160 ಪ್ಲೇನ್ ಗುಲ್ಕನ್. ಮೇಡಮ್ ಏನಿದು? ನೀರಣ್ಣ ಎಷ್ಟು ಒಂದು ಬಾಟ್ಲು? ಮೇಡಮ್ ಒಂದು ಬಾಟ್ಲು ಎಷ್ಟು? 150. ಸ್ಯಾಂಪಲ್ ಇದೆಯಾ ಮೇಡಮ್? ಸ್ಯಾಂಪಲ್
ಇದು ತೆಂಗಿನ ಮರದ ಹೊಂಬಾಳೆಯಿಂದ ನೀರನ್ನು ತೆಗಿತಾರೆ. ಇದು 1 ಗ್ಲಾಸ್ ನೀರ ಈಕ್ವಲ್ 6 ಎಣ್ಣೆ ಸಮ ಆಗುತ್ತೆ. ತೆಂಗಿನ ಮರದ ಹೊಂಬಾಳೆನ ಒಂದು ಕಟ್ಟು ಮೋಲ್ಡ್ ಪ್ರೋಸೆಸ್ ಆದಮೇಲೆ ಇದು 15ರಿಂದ 15 ಟೈಮ್ ತಗೊಳುತ್ತೆ. ಅದಾದಮೇಲೆ ಒಂದೊಂದೇ ಹನಿ ಬರುತ್ತೆ. ಅದನ್ನು ಮರದಲ್ಲೇ ನಾವು ಕೋಲ್ಡ್ ಚೈನ್ ಸಿಸ್ಟಮ್ನ ಮೇಂಟೈನ್ ಮಾಡಿ ನೀರನ್ನು ಮಾರಾಟ ಮಾಡ್ತಾ ಇದ್ದೀವಿ. ಇದು 1 ಗ್ಲಾಸ್ ನೀರ 6 ಎಣ್ಣೆಗೆ ಸಮ. ನೀರ ಕುಡಿಯೋದ್ರಿಂದ ಬಾಡಿ ಇಮ್ಯುನಿಟಿಗೂ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಮೆಟಲ್ ಜಿಂಕ್ ಇರುತ್ತೆ. ಅದಿರೋದ್ರಿಂದ ರಕ್ತ ಅದನ್ನು ಬೇಗ ಕ್ಯಾಚ್ ಮಾಡೋದ್ರಿಂದ ಅವಾಗ ಯಾರು ಜ್ವರ ಹುಷಾರು ತಗ್ತಾ ಇರ್ತಾರೆ, ಕೆಮ್ಮು ಶೀತ ಜ್ವರ ಈ ಥರದ್ದೆಲ್ಲ ಸಮಸ್ಯೆ ಆಗ್ತದೆ. ಅವಾಗ ನೀರ ಕುಡಿಸೋದ್ರಿಂದ ಹೊರ ಬರ್ತದೆ. ಆದಮೇಲೆ ನೀರ ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ. ಏನಕ್ಕಂದರೆ ಇದರಲ್ಲಿ 17 ಅಮೈನೋ ಆಸಿಡ್ಸ್ ಇದೆ. ನೀರದಲ್ಲಿ IAC ಒಂದು ರಿಪೋರ್ಟ್ ಕೊಡುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ನೀರ ಕ್ಯಾನ್ ಕ್ಯೂರ್ ಲಿವರ್ ಡಿಸೀಸ್. ಜೊತೆಗೆ ಕಿಡ್ನಿಲಿ ಏನಾದರೂ ಸ್ಟೋನು ಇಂಟರ್ನಲ್ ಒಳಗಡೆ ಇದ್ದರೆ ನೀರ ಕುಡಿಯೋದ್ರಿಂದ ಆ ಸ್ಟೋನ್ ಕರಗುತ್ತೆ. ಏನಕ್ಕಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಇರುತ್ತೆ. ಹಾಗಾಗಿ ಇದರಲ್ಲಿ ಅವಾಗ ಯಾರಿಗಾರ ಜಾಯಿಂಟ್ ಪೇನು, ಮಂಡಿ ನೋವು ಇದೆಲ್ಲ ಬರೋದ್ರಿಂದ ರೆಗ್ಯುಲರಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಹಾಕೋದ್ರಿಂದ ಇದರಲ್ಲಿ B12 ವಿಟಮಿನ್ ಇದೆ. ಆ B12 ವಿಟಮಿನ್ ಇರೋದ್ರಿಂದ ಜಾಯಿಂಟ್ ಪೇನ್ ಆಗಿರ್ಬೋದು, ಮಂಡಿ ನೋವಾಗಿರ್ಬೋದು ಇವೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನೀರು ಹಾಕೋದ್ರಿಂದ ತುಂಬ ಉಪಯೋಗ ಇದೆ. ನಿಯರೆಸ್ಟ್ ಎಲ್ಲರೂ ನೀರ ಅಂತ ಚೆಕ್ ಮಾಡಿದ್ರೆ ಸಿಗುತ್ತೆ. ನಿಮಗಿಲ್ಲ ಅಂದರೆ ಲಾಲ್ಬಾಗ್ ಒಳಗಡೆ ಬನ್ನಿ, ನೀರ ಸಿಗುತ್ತೆ. ಆಮೇಲೆ ನಮ್ಮ ಚಾಮರಾಜಪೇಟೆಯಲ್ಲಿ ಗುಲ್ ಟೆಂಪಲ್ ರೋಡಲ್ಲಿ ನೀರ ಇದೆ, ಬಂದು ನೀವು ಕುಡಿಬೋದು. ಥ್ಯಾಂಕ್ ಯು ಸರ್. ಅಣ್ಣ ಚಾಮರಾಜಪೇಟೆಯಲ್ಲಿ ಚಾಮರಾಜಪೇಟೆ ಬೆಟ್ಟದ ಹತ್ರ. ಇದು ಚಾಮರಾಜಪೇಟೆಯಲ್ಲಿ ಇದು ಶಾಂತಿಸಾಗರ್ ರೋಡ್. ಹೆಸರಿದೆಯಾ ನಿಮ್ಮದು ಸ್ಟೋರ್ಗೆ? ಹೆಸರಿದೆಯಾ ಅಂತ? ನೀರ ಅಲ್ಲಿ ನೀರ ಅಂತ ನೀರ ಸರ್ ನೀರನ ತೆಂಗಿನ ಮರದ ಒಂಬಾಳೆ ರಸ, ಕಲ್ಪರಸ, ಅದು ನೀರ. ಅಲ್ವಾ ಸೂಪರ್ ಆಗಿ ಮೂರಿ ಯಾವ್ದು ಬೇಕು ಟೇಸ್ಟ್ ಹಾಕ್ಲಾ? ಚಿಕನ್ ಬಾ ಏನಿದೆ? ಕೃಷಿ ಹೊಲ ಅಂತಾರೆ. ಆ ಕಡೆನೂ ಸೇಮ್ ಆಲ್ಮೋಸ್ಟ್ ಅಲ್ಲಿ ಈ ಥರದ್ದು. ಅಣ್ಣ ಎಷ್ಟಿದೊಂದು? 100 ರೂಪಾಯಿ 3 ಸರ್. 100 ರೂಪಾಯಿ 3 ಸರ್. ನೀವೇ ಕಡಿಮೆ ಹೇಳ್ತಾ ಇರೋದಣ್ಣ. ಅಲ್ಲೆಲ್ಲ 100 ರೂಪಾಯಿ ಒಂದು ಪ್ಯಾಕೆಟ್ ಹೇಳ್ತಾ ಇದ್ದಾರೆ ಅಲ್ಲಿ ಮುಂದೆ. ಹಾಂ, ಪ್ಯಾಕಿಂಗ್ ಆಗಿ ಬರ್ತಾವೆ. ಪ್ಯಾಕಿಂಗ್ ಚೇಂಜಸ್ ಇರುತ್ತೆ. ತುಂಬ ಟೈಮ್ ಆಗೋಯ್ತು. ನಾರ್ಮಲಾಗಿ ಹೋಗ್ಬಿಡ. ಏನಾದ್ರು ಮೇನ್ ಇದ್ರೆ ನೆಕ್ಸ್ಟ್ ಹಾಕೋಣ. ಹೌದು, ಆಗಿರೋ ಕಡೆ ಇದನ್ನೇ ಸೆನ್ಸ್ ಆಗಿ ಇವು ಹೋಗಿ ಅದರಿಂದ ತರಿಸ್ತವೆ. ಬೆಳೆಗಳಿಗೆ ಅನೇಕ ಜನಗಳಿಗೆ ಇದರ ಬಗ್ಗೆ ಆದರೆ
ಉಪಯೋಗ ಆಗ್ತದೆ? ಗಾಡಿ ಸಿಗಲ್ಲ ಇವೆಲ್ಲ ಗಾಡಿ ಬಿಡಲ್ಲ ಖರೆ ಮುಂದೆ ರಶ್ ಇಲ್ಲ ಗಾಡಿ ಸಾಂಗ್ ಐತೆ ಗಿಟಾರ್ ಮಾಡಿರ್ತದೆ. ಸ್ಟಾಪ್. ಏನದು? ಸುತ್ತಮುತ್ತ ಗಿಡಗಳೆಲ್ಲ ವಿಪರೀತ ಇದೆ. ಇದು ಬಂದು ಯಾವಾಗಲೂ ಕಟ್ಕೊಂಡಿರುತ್ತೆ. ಹೈಯೆಸ್ಟ್ ಡೇಂಜರ್ ಅಂದರೆ ಇದು ಅದಕ್ಕಿಂತ ಇದೆಲ್ಲ ಕೆಳಗೆ ಅದು ಇದನ್ನು ನೋಡ್ಬೇಕು. ಮನೆಯಲ್ಲಿ ಕಟ್ಟಿಬಿಟ್ಟೈತೆ ಇವತ್ತು ಎಲ್ಲ ಹೊಡೆದು ಸಾಯಿಸಿದ್ವಿ. ಗೂಡು ಮಾತ್ರ ಐತೆ. ಏನು ಮಾಡಬೇಕು? ಅದು ಕೂಡ ಇನ್ನೂ ಓಡಾಡ್ತಾ ಇದಾವ. ಇಲ್ಲ ಓಡಾಡ್ತಾರೆ. ಇದನ್ನು ತೆಗೆದಾಕ್ಬೋದಾ? ತೆಗಿ. ಓಡಾಡಬಾರ್ದು ಅಷ್ಟೇ. ಸ್ವಲ್ಪ ಒಂದು 10 ನಿಮಿಷ ಕಡ್ಜ ಸರಿಯಾಗಿರುತ್ತೆ. ಯಾವ ಬಿಡ್ರೋಣ ಹೋಗ್ತೀನಿ ನಾನು. ಜಾಗ ಎಲ್ಲ ಅವರು ಅದು ವೀಕ್ ಡೇಸ್ ಬಂದೆ. ವೀಕೆಂಡಲ್ಲಿ ಅವಣ್ಣ ಅನ್ನಂಗೆ ವೀಕೆಂಡಲ್ಲಿ ಬಂದರೆ ದೇವ್ರು ಕಾಣಿಸ್ತಾನೆ. ನೀನು ಕಲಾವಿದ ಬಾರ. ಮಳೆ ಮಾಡಿದ್ರೆ ಕೂಡ ಊರಿಗೆ ಮಾತ್ರ ಅದು ಹೆಂಗೆ ಸಿಕ್ಬಿಡುತ್ತೆ ಜಿಂಗೆ. ನಾನು ನೋಡೇ ಇಲ್ಲ ಇದುವರೆಗೂ. ರೇಷ್ಮೆ ಹುಡು ಎಲ್ಲ ರೈತರ ಹತ್ರ ಹೋಗಿ ಎತ್ಕೊಂಡ್ಬಂದ್ಬಿಟ್ಟು ನನಗೆ ಬೇಕಾಗಿರೋ ಪಾರ್ಟ್ ಸಿಕ್ತು. ಬಂದು ಸರ್ ಒಂದು ಸ್ವಲ್ಪ ಸೈಡು. ಅಣ್ಣ ಅಣ್ಣ ಯಾವ ಜೇನು ಇವೆರಡು? ಇದು ಯುರೋಪಿಯನ್, ಅದು ಹುತ್ತ ಜೇನು. ಅಪ್ಪ ಅಣ್ಣ ಇದು ತುಡುವೆ ಜೇನು ಇದೆಯಾ? ತುಡುವೆ ಜೇನು ಹಾಂ ಇದೆ ಇದೆ. ಓಕೆ. ಸ್ಟಿಂಗು ಇದು ಸ್ಟಿಂಗ್ಲೆಸ್ ಒಂದು ಬಾಕ್ಸಲ್ಲಿ ಇತ್ತು. ಅದು ಇವತ್ತು ಸ್ಪೆಷಲ್ ತಗೊಂಡೋಗಿದ್ದಾರೆ. ಅಲ್ಲೊಂದಿತ್ತು ಸ್ಟಿಂಗ್ಲೆಸ್ ಬಿದು. ಸೇಲ್ ಮಾಡ್ತಾರಲ್ಲ ಸ್ಟಿಂಗ್ಲೆಸ್ ಬಿ ಇಲ್ಲೇ ತರ? ಸ್ಟಿಂಗ್ಲೆಸ್ ಬಿ ಸದ್ಯಕ್ಕೆ ಸೇಲ್ ಮಾಡ್ತಿಲ್ಲ. ಹೌದಾ? ಆದರೆ ಕಲ್ಚರ್ ಮಾಡೋದ್ರ ಬಗ್ಗೆ ಒಬ್ರು ಇದ್ದಾರೆ. ಬೇಕಾದ್ರೆ ಅವ್ರನ್ನ ಕೇಳಿ ನೋಡಿದ್ರೆ ಅವರು ಹೇಳ್ಕೊಡ್ತಾರೆ. ಬೇರೆ ಹೇಳ್ತಾರೆ. ಇವಾಗ ಅಂದರೆ ಯಾವುದು ಬೀಸ್ ಸದ್ಯಕ್ಕೆ ಸೇಲ್ ಇಲ್ಲ. ಡೆಲಿವರಿ ಕೊಡ್ಸೋಕ್ಕಾಗಲ್ಲ ಬೇರೆ ಕಡೆ ನೀವು? ಅಂದರೆ ಒಬ್ರು ಇದ್ದಾರೆ. ಅವ್ರು ಬೇಕಾದ್ರೆ ಕಾಲೋನಿ ಲೊಕೇಟ್ ಮಾಡಿ ನಿಮ್ಗೆ ರೇರಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲಿ ಮೇಡಮ್ ಏನಿದು? ಸರ್ ಇನ್ಸೆಕ್ಟ್ ಇಂದ ಮಾಡಿರೋ ಡಿಶಸ್. ಇನ್ಸೆಕ್ಟ್ ಯೂಸ್ ಯಾವುದು ಕನ್ಸ್ಯೂಮ್ ಮಾಡ್ತೀವಿ ಇನ್ಸೆಕ್ಟ್ಸ್ನ ಅದನ್ನ ತಗೊಂಡು ಎಲ್ಲ ಇನ್ಸೆಕ್ಟ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಟಾಕ್ಸಿನ್ಸ್ ಇರುತ್ತೆ. ಯಾವ್ದನ್ನ ಕನ್ಸ್ಯೂಮ್ ಮಾಡ್ಬೋದು ಅದನ್ನು ಡಿಸ್ಪ್ಲೇ. ಔಟ್ ಆಫ್ ಸ್ಟೇಟ್ನಲ್ಲಿ ಜಾಸ್ತಿ ಔಟ್ ಆಫ್ ಕಂಟ್ರಿ.
ಮತ್ತು ವಿದಿನ್ ಸ್ಟೇಟ್ಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ತಿಂತಾರೆ. ಇಲ್ಲ ಒಬ್ರು ಸರ್ ಮಾಡಿದ್ರು. ಸಣ್ಣ ಹುಡುಗರಿದ್ದಾಗ ಒಬ್ಬ ಹುಡುಗ ಆಯ್ತಾ, ಈ ಮಳೆ ಬಂದು ಹೋದ್ಮೇಲೆ ನಮ್ಮದು ರೆಕ್ಕೆ ಹುಳ ಅಂತ ಬರುತ್ತೆ ಗೊತ್ತಾ? ಇದು ರಾಣಿ ಇತ್ತು ಮರಿಗಳು, ರೆಕ್ಕೆ ಹುಳ. ಅದನ್ನ ಇಟ್ಕೊಂಡು ಬಾಯಿಗೆ ಹಾಕೋದಿಲ್ಲ, ರೆಕ್ಕೆ ಹಾಕೊಂಡು ಬಾಯಿಗೆ ಹಾಕೊಂಡು ಹೇಗೆ ಓವರ್ಕಮ್ ಮಾಡ್ಬೋದು ವೆನ್ ಯು ಬ್ರಿಂಗ್ ಇಟ್ ಟು ಯೋರ್ ಹೋಮ್ ಅನ್ನೋದು ಈ ಕಾನ್ಸೆಪ್ಟ್. ಸೊ ವೆನೆವರ್ ಯು ಬ್ರಿಂಗ್ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಯು ಮೇ ನಾಟ್ ಸಿ ದ ರೆಸಿಡ್ಯೂಸ್ ಓವರ್ ದ್ಯಾಟ್, ಬಟ್ ದೇರ್ ಆರ್ ರೆಸಿಡ್ಯೂಸ್ in that, so which may affect your health. Therefore, these are the methods to overcome those. Whatever fruits or vegetables you bring, you have to soak it in water. ನೀರಲ್ಲಿ ಸೋಕ್ ಮಾಡಿ ನಂತರ ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡ್ಬೋದು. ಲೈಕ್ ಕ್ಯಾಬೇಜ್ ಥರ ಏನಾದರೂ ಇದ್ದರೆ ಔಟರ್ ಲೀವ್ಸ್ ಮೇಲೆ ಏನೆಲ್ಲ ರೆಸಿಡ್ಯೂಸ್ ಇರುತ್ತಲ್ವಾ, ಸೊ ಹಾಗಾಗಿ ನೀವು ಅಲ್ಲಿ ಔಟರ್ ಲೀವ್ಸ್ನ ಆದಷ್ಟು ಪೀಲ್ ಮಾಡಿ ಒಳಗಡೆ ಇರೋ ಚೆನ್ನಾಗಿರೋ ಅಷ್ಟೇ ಲೀವ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಯು ಕ್ಯಾನ್ ಸೋಕ್ ಇಟ್ ಇನ್ ಸಾಲ್ಟ್ ವಾಟರ್. ಸಾಲ್ಟ್ ವಾಟರ್ 2% ಆಫ್ ಸಾಲ್ಟ್ ಸೊಲ್ಯೂಷನಲ್ಲಿ ಸೋಕ್ ಮಾಡ್ಬೋದು, ಇಲ್ಲ ಟ್ಯಾಮಿನ್ ಸೊಲ್ಯೂಷನ್ ಆಫ್ 2% ಸೋಕ್ ಮಾಡ್ಬೋದು. ಆ್ಯಂಡ್ ದೆನ್ ವಾಟ್ ಎವರ್ ಯು ಈಟ್ raw fruits and vegetables, you have to clean them and then use it. Then especially for cauliflower, branching is the method where ನೀರು ಅದನ್ನು ಕುದಿಯೋ ನೀರಲ್ಲಿ ಮಧ್ಯ ಮಧ್ಯ ಎಲ್ಲ ಬರುತ್ತೇವಲ್ಲ. ಇದು ತಗೊಳೋದು ಹನಿ ಸೇಲಿಂಗ್ ಹೇಗೆ ಆಗಿದೆ, ಬಟ್ ಹನಿ ಬೀ ಸೇಲಿಂಗ್ ಸಿಕ್ಕಲ್ಲ. ಹನಿ ಸೇಲಿಂಗ್ ಸಿಕ್ಬಿಟ್ಟು ಹನಿ ಬೀ ಸೇಲಿಂಗ್ ಸಿಕ್ಕಿದ್ರೆ ಊಟ ಮಾಡ್ಬೋದು. ಸೋಲಾರು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಜಿಲ್ಲಾ ಮಟ್ಟದ ಅತ್ಯುತ್ತಮ ಪ್ರಯತ್ನ ಮತ್ತು ರೈತ ಮಹಿಳಾ ಪ್ರತಿನಿಧಿಗಳನ್ನು ಹಾಗೂ ತಾಲೂಕು ಮಟ್ಟದ ಯುವ ರೈತ ಮತ್ತು ಯುವ ರೈತ ಮಹಿಳಾ ಪ್ರತಿನಿಧಿಗಳನ್ನು ಕುಮಾರ್ ನೋಡಪ್ಪ ಅಲ್ಲೋಗಿ ಸ್ಟಾಲಲ್ಲಿ ಇಸ್ಕೋ. ಅವ್ರ ಹತ್ರ ಜ್ಯೋತಿ ಅಂತಿದ್ದಾರೆ, ಅವ್ರ ಹತ್ರ ಹಿಂಗಾಗಿದೆ ಅಂದರೆ ಕಾಂತಾರ ಚಾಪ್ಟರ್ 1ನಲ್ಲಿ ಹೂದೋಟ ಹುಡ್ಕೊಂಡು ಹೋಗ್ತಾರಲ್ಲ, ಹಂಗೆ ಇವಾಗ ನಾನು ಮಧುವನ ಹುಡ್ಕೋದಾಗ್ತಾಯಿದೆ. ಎಲ್ಲಿದೆಯಪ್ಪ? ಕುಲ್ಮೆ ಕೆಲಸ. ಮಧುವನ ಈಶ್ವರನ ಹೂದೋಟ ನೋಡ್ದಂಗೆ ಆಗೋಯ್ತು. ಈಗ ಹೋಗೋಣ ಬರ್ರಪ್ಪ. ಅಣ್ಣ ಕೌಂಟ್ರ್ ಕೊಟ್ಬಿಟ್ಟ. ಹೋಗೋಣ ಬರ್ರಪ್ಪ ಅಂದರೆ ಯಾರ ಜೊತೆ ಹೋಗ್ತೀವಿ ಅಂತ ಗಮ್ಮಂತೈತಿ. KG 500 rupees. ಸಹ್ಯಾದ್ರಿ ಸಂತೋಷ. ಅಣ್ಣ ಯಾವ್ದು ಜೇನಿದು? ಅವನು ನೆಲಮಂಗಲದಲ್ಲೇ ಮೇಡಮ್ ಯಾವ್ದು ಜೇನು?
ಮೊನೋಫೋನ್ ಕೆ ಜಿ 500 ರೂಪಾಯಿ. 500 ಹಾಫ್ ಕೆಜಿ 250. ಬಟ್ ಅವ್ರು ಸ್ಟಾರ್ಟ್ ಮಾಡಿದಾಗ ಅಣ್ಣ ಮಧುವನ ಇಷ್ಟೇನಾ? ಇದೊಂದು ಲೈನ್ ಅಷ್ಟೇನಾ ಮಧುವನ? ಇಲ್ಲಿಂದ ಹಿಡಿದು ಇಲ್ಲಿಂದ ಅಂತ ಅಷ್ಟೇ. ಹೌದು, ಹಂಗಂದ್ರೆ ಕೀಟ ಪ್ರಪಂಚದ್ದು ಒಳಗಡೆ ಇದೆ. ಅದು ನೋಡಿದ್ದೀನಿ. ಇದು ಸ್ಟಿಂಗ್ಲೆಸ್ ಬಿ ಮುಸರಾಜಿನ್ ಹೋಗ್ಬೋದಾ? ಒಳಗಡೆ ಹೋಗಿ ಕಡಿಮೆ ಜನ ಒಂದು ಸ್ವಲ್ಪ ತೋರ್ಸೋಕ್ಕಾಗುತ್ತಾ? ನಾನು ಅಣ್ಣ ಜೇನುಳನ ಇಲ್ಲ ಇದಾವಲ್ಲ ಅದೇ ಅದೇ ಜೇನುಹುಳ ಚಿಕ್ಕ ಚಿಕ್ಕದು. ಇದೆಲ್ಲ ಜೇನುತುಪ್ಪ. ಅಣ್ಣ ಇದು ಸೇಲ್ಗಿದೆಯಾ? ಎಷ್ಟಣ್ಣ ಒಂದು ಬಾಕ್ಸು? ಇದಾ ಏನು ಇವಾಗ ನೆಕ್ಸ್ಟ್ ಹೆಂಗ್ ಪ್ರೋಸೆಸ್ ಆಗುತ್ತೆ ಅದು? ಏನು ಪ್ರೋಸೆಸ್ ಇಲ್ಲ ಮೇಡಮ್. ಇದು ಹುಳನಾ? ಹೌದು, ಜೀರೋ ಮೇಂಟೆನೆನ್ಸ್ ಇವೆಲ್ಲನ. ಹುಳ ಇಷ್ಟೇ ಇರೋದಂದ್ರೆ ಆಚೆ ಕಡೆ ಹೋಗಿರ್ತಾವ, ಅವೆಲ್ಲ ಬರ್ಬೇಕಲ್ವಾ, ಅದಕ್ಕೆ ನಿಮ್ಗೆ ಚೆಕ್ ಕಮ್ಮಿ ಕಾಣಿಸ್ತದೆ. ಎಲ್ಲ ಕತ್ತಾಗಲ್ಲ ಈ ಕಡೆ. ಅಲ್ಲ ನಾವು ನೆಕ್ಸ್ಟ್ ಇವಾಗ ಇದನ್ನ ಮನೆ ತಗೊಂಡೋದ್ರೆ ಏನ್ ಮಾಡೋದು? ಸುಮ್ಮನೆ ಯಾವ್ದಾರ ಒಂದು ದಾರ ಕಟ್ಬಿಟ್ಟು ನೇತು ಹಾಕ್ರಿ, ಓಡಾಡ್ತಾ ಇರ್ತವೆ. ನಿಮ್ಮ ಜಂತು ಬೇಕು, ಜಂತು ತಗೊಂಡ್ರೆ ಅಷ್ಟೇ. ಆಗ ಒಂದೇ ಸತಿನಾ ಹಂಗೆ ಕಂಟಿನ್ಯೂ ಆಗ್ತದೆ? ಆಗ್ತಾ ಇದು ಎಷ್ಟು ವರ್ಷದ ಹಣ ಇದು? ಚಿಟ್ಟದೇನು ಅಂತಾರಲ್ಲ ಆ ಥರ ಗೋಡೆಯಲ್ಲೆಲ್ಲ ಕಟ್ಟಿರ್ತದಲ್ಲ, ಹಳೆ ಗೋಡೆಯಲ್ಲೆಲ್ಲ ಹಳೆ ಗೋಡೆಲ್ಲ ಜೇನು ಅಂತಾರೆ ಕನ್ನಡದಲ್ಲಿ. ಸೊಳ್ಳೆ ಜೇನು ಅಣ್ಣ ಅಣ್ಣ ಕಡಿಮೆ ಇಲ್ವಾ? ಹೌದಾ? ಚಿಕ್ಕ ಗೂಡಿದ್ರು ದೊಡ್ಡ ಗೂಡು ತಗ 4,000 ರೂಪಾಯಿ. ದೊಡ್ಡದೇ ಎತ್ಕೊಂಡಾವು ಚಿಕ್ಕದಕ್ಕಿಂತ. ಮುಜಂಟಿ. ಹೌದು, ಹಾಂ ಮುಜಂಟಿ ಕರೆಕ್ಟ್ ಅದೇ ಸು. ಹಾಂ ಅಲ್ಲ, ಹಳ್ಳಿ ಸೈಡಲ್ಲಾದರೆ ಓಕೆ, ಸಿಟಿ ಸೈಡಲ್ಲಿ ಇಟ್ಕೊಬೋದಾ? ಪೆಸ್ಟಿಸೈಡ್ಸ್ ಏನಾದ್ರು ಹೊಡಿತಾರಲ್ಲ ಅವಾಗ ರೋಡ್ ಸೈಡಿಗೆ ಹೊಡಿತಾರೆ ಅದಕ್ಕೆ. ಹಾಂ ಟೆರೆಸ್ ಮೇಲೆ ಇಟ್ಕೊಳ್ರಿ. ಎಷ್ಟು ದಿವ್ಸಕ್ಕೆ ಸರಿ ತುಪ್ಪ ತೆಗಿಬೋದು? ಇದರಲ್ಲಿ ನಿಮ್ಗೆ 6 ತಿಂಗಳಿಗೆ ಒಂದ್ಸತಿ ಬರುತ್ತೆ ಅಷ್ಟೇ. ಇದರಲ್ಲಿ ಅದರಲ್ಲಾದರೆ ನಿಮ್ಗೆ 1.5 ತಿಂಗಳಿಗೆಲ್ಲ ಬರುತ್ತೆ. ಅದು ಎಷ್ಟು ಬರುತ್ತೆ ತೋರಿಸಿ ಸರ್? ಅದು 2.5 kg. ಅದು ಬಾಕ್ಸ್ ಎಷ್ಟು ವಿತ್ತು? 4,500 ರೂಪಾಯಿ ಬಾಕ್ಸು, ಸ್ಟ್ಯಾಂಡ್ ಎಲ್ಲ ಸರ್. ಇದು ಮುಜಂಟಿ ಆ ಕಡೆ ಹೋಗಪ್ಪ, ರೋಡಿಂದ ಆ ಕಡೆ ಹೋಗಿ ಕಲ್ಲೆಟ್ಗಳವೆ ಸರ್. ಸೊಳ್ಳೆ ಜೇನು ನೋಡೋದು ತೋರಿಸಿ. ಹಿಂಗೆ ಹೋಗಪ್ಪ, ಗುಂಪು ಕಟ್ಕೊಂಡ್ಬಿಡ್ತಾರೆ. ಇಲ್ಲ ಬಾಕ್ಸ್ ಎಲ್ಲಿದೆಯಾ? ಎಲ್ಲಿದೆ ನೋಡೋಕ್ಕೆ? ನೋಡ್ಬೇಕಲ್ಲ. ಖಾಲಿ ಬಾಕ್ಸಾ? ಜೇನು ಬಾಕ್ಸ್. ಜೇನು ಸೇರಿಸಿ ತಗೋಬೇಕು. ಕಾಣಿಸಲ್ಲ? ಜೇನು ಸೊಳ್ಳೆ ಜೇನು, ಹಸಿರು ಜೇನು, ಮುಜಂಟಿ ಅಂತಾರೆ. ಹುಳ ಇಲ್ಲಲ್ಲ ಇದರಲ್ಲಿ? ಕಾಣಿಸಲ್ಲ ಅಷ್ಟೇ, ಚಿಕ್ಕ ಚಿಕ್ಕ ಅಣ್ಣ. ಅಣ್ಣ ಫೈನಲ್ ಎಷ್ಟು ಹೇಳ್ತೀರ ಅಣ್ಣ? ಫೈನಲೇ 3,000 ಅಣ್ಣ. ಅಷ್ಟೇ ಅಂತ ಇದ್ದಾರೆ ಅವರು. ರೇಟ್ ಜಾಸ್ತಿ ನೋಡ್ಕೊಂಡು ಕಡಿಮೆ ತಗೊಳ್ಳೋಂಥದ್ದು ಬೇಡ. ಅಲ್ಲ ಅರಿಶಿನ, ಮಿರಾಕಲ್ ಫ್ರೂಟು, ಅಣ್ಣ ಮಿರಾಕಲ್ ಫ್ರೂಟ್ ಎಷ್ಟು ಅಣ್ಣ? ಮಿರಾಕಲ್ ಫ್ರೂಟ್ ಎಷ್ಟು? ಮಾತಾಡ್ತಾ ಇಲ್ವಾ? ಮತ್ತೆ ಇಟ್ಕೊಂಡಿರೋದೇನಂತ ಮಿರಾಕಲ್ ಫ್ರೂಟು ರೇಟು ಹಾಕಿಲ್ಲ ಅಲ್ಲಿ. ಹಾಂ, ರೇಟ್ ಹಾಕಿದ್ರೆ ಅಟ್ಲೀಸ್ಟ್ ನೋಡಿ ತಗೊಳೋರು ತೊಗೊತಾರೆ. ಮತ್ತೇನಿದೆ? 100 ರೂಪಾಯಿ ಅಂತ ಅಣ್ಣ. 450.
ಅಣ್ಣ ಮಿರಾಕಲ್ ಫ್ರೂಟ್ ಎಷ್ಟು? ಮಿರಾಕಲ್ ಫ್ರೂಟ್ 350 350. 350ನಾ? ಚಿಕ್ಕದು ಆ ಥರ ಇಲ್ಲ, ಅದೇ ಒಂದೇ ರೇಟು. ಗೊತ್ತುಂಟಲ್ಲ ವೆರೈಟಿ. ಹಾಂ, ಮತ್ತಿಂದು ಯಾವ ಹುಳಿ ತಿಂದ್ರೆ ಸೆಟ್ ಆಗಿದೆ. ಮನ್ಸಿಗೆ ಒಂಚೂರು ಕಿತ್ಕೊಂಡು ಹೋಗೋಣ ಅಂತ ಅನಿಸ್ತಾ ಇದೆ, ಬಟ್ ಬೇಡ, ಆ ಕೆಲಸ ಮಾಡೋದಲ್ಲ ಬೇಡ. ರೇಟ್ ಆ ರೇಂಜಿಗೆ ಹೇಳ್ತಾರಲ್ಲ ಅವರು. ವಾಟರ್ ಆ್ಯಪಲ್, ಲಿಂಬೆ ಗಿಡ ಅದ, ನಕ್ಷತ್ರಗನ್ ಐತಿ, ನೇರಳೆ ಐತಿ, ಸೀತಾಫಲ ಹಾಕಿಲ್ಲ. ಸೀಡ್ಲೆಸ್ ಲೆಮನ್ ಎಷ್ಟಣ್ಣ ಇದು? ಯಾವುದು ಇದು 250. ಯಾವುದಂತೆ ಆಗ್ತೈತೆ ಎಲ್ಲ 250 ಸ್ಟಾರ್ಟಿಂಗೇ ಅಲ್ಲ? 50, 400 ಅಲ್ಲ, ಸ್ಟಾರ್ಟಿಂಗ್ ರೇಟ್ ಯಾವುದು? ಸ್ಟಾರ್ಟಿಂಗೇ 250, ಕಡಿಮೆ ಇಲ್ವೇ ಇಲ್ಲ. ಏಲಕ್ಕಿ ಇದೆಯಾ? ಲೆಮನ್ ಸಕ್ಕೋತಾ ಇದೆ, ರಿಚ್ ಹಾಕೋತಾ ಇದೆ. 250ಇಂದ ಎಷ್ಟು ಹೈಯೆಸ್ಟ್ ರೇಟ್ ಅಂದರೆ ಯಾವುದು ಇದೆ? 650. ಯಾವುದು? 650. ಯಾವುದು ಗಿಡ? ಎಂತ ಸಪೋಟವ? ಅಲ್ಲ, ರೇಟು ಹೆವಿ ಇರೋವಂಥದ್ದು ಅಂದರೆ ಯಾವುದು ಲಾಸ್ಟು? 1150 ಇದೆ. 1150 ಮ್ಯಾಂಗೋ. ಯಾವ್ದಣ್ಣ ಅದು? ಯಾವ್ದು ಗಿಡ ತೋರಿಸಿ ಅಂತ. ಕಸ್ತೂರಿ ಮ್ಯಾಂಗೋ. ಕಸ್ತೂರಿ ಮ್ಯಾಂಗೋ, ಬ್ಲ್ಯಾಕ್ ಮ್ಯಾಂಗೋ. ಹಾಂ, ಆಗ್ತಾ ಇದ್ದೀನ. ನಿಮ್ಮ ಹೆಸರು? ಮೊಹಮ್ಮದ್ ಸುರೇನ್. ಹೊರಗಡೆ ಬಿಡ್ತಾ ಇಲ್ಲ, ಒಳಗಡೆ ರೋಡ್ ಬಂದಿದೆ. ತರಕಾರಿ ಬೀಜ ಹೂವಿನ ಗೆಡ್ಡೆಗಳು. ಏನಿದೆ? ಜಾಮ, ಹೂ ಬೀಜ, ತರಕಾರಿ ಬೀಜ, ಹೂವಿನ ಗೆಡ್ಡೆಗಳು. ಇದು ನೆಲ್ಲಿಕಾಯಿ. ಬೆಳಗ್ಗೆ ಇಟ್ಟಿದ್ದು ಮಾಯ. ಯಾವುದು? ಅಣ್ಣ ಮಿರಾಕಲ್ ಫ್ರೂಟ್ ಇದೆಯಾ? ಮಿರಾಕಲ್ ಫ್ರೂಟ್ ಇಲ್ಲ. ಅದು ಬೆಳಗ್ಗೆ ಇಲ್ಲಿ ಶಿಫ್ಟ್ ಮಾಡ್ತಿದ್ರಲ್ಲ, ನೋಡೋಣ, ಇನ್ನೂ ಒಂದು 2-3 ಕಡೆ ಕೇಳೋದು ಕಡಿಮೆ ಸಿಗ್ಬೋದು. ಹಳಸಿನಿಂದಿದೆ. ನಾನು ಮಿರಾಕಲ್ ಫ್ರೂಟ್ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ, ಸಿಗ್ತಾ ಇಲ್ವೇ ಆ ರೇಟಿಗೆ. ಆಪಲ್, ಲಿಟಲ್ ಆಪಲ್ ತಿನ್ಕೊಂಡು ಹೋಗೋಣ, ಹೊಟ್ಟೆ ಸಿಗ್ತೈತಿ. ಒಂದೆರಡು ನಿಮಿಷ ಇರ್ಲಿ ಮಾಡ್ತಾ ಇರೋದು ಕೆಲಸ. ನೀರು ಹಾಕ್ತಾ ಇವ್ರನ್ನಾರು ಕೇಳೋಣ. ಅದೇ ಇದು 300. ಅಣ್ಣ ಮಿರಾಕಲ್ ಫ್ರೂಟ್ ಇದೆಯಾ? ಇಲ್ಲ ಅಣ್ಣ, ಉಂಟಲ್ಲ? ಹಾಂ, ಓಕೆ. ಚಿಕ್ಕದು ಇದು ಟೆರಸಲ್ಲಿ ಬೆಳೆಯುವಂಥದ್ದು ಯಾವ್ದಾದ್ರು ಆ ಥರದ್ದು ಯಾವುದಿದೆ ಅಣ್ಣ? ಎಲ್ಲವೂ ಬರುತ್ತಾ?
ಅಣ್ಣ ಸ್ಟಾರ್ಟಿಂಗ್ ಕಡಿಮೆದು ರೇಟ್ ಯಾವುದು ಗಿಡ ಇದೆ? ಪಪ್ಪಾಯ ಇದೆ ನೋಡಿ 50 ಪಪ್ಪಾಯ ಅದೇ ಕಮ್ಮಿ ರೇಟ್. ಅದು ಬಿಟ್ಟು ಪಪ್ಪಾಯ ಆಗಕ್ಕೆ ಆಗಲ್ಲ. ಇರೋದು ಹೇಳ್ಬೇಕಲ್ಲ, ನಮ್ಮವೆಲ್ಲ 200 ರೂಪಾಯಿ 250. ಹಾಂ ನಮ್ಮವೆಲ್ಲ ಕ್ವಾಲಿಟಿ ಕ್ವಾಲಿಟಿ ಮೇಲೆ ಹೋಗುತ್ತೆ. ದಾಳಿಂಬೆ ಬಟರ್ ಫ್ರೂಟ್ ಎಷ್ಟು ಬೀಳುತ್ತಣ್ಣ? ಅಣ್ಣ ಅದು 400 ರೂಪಾಯಿ, 400 ರೂಪಾಯಿ. ಇನ್ನೊಂದು 600 ರೂಪಾಯಿ. ಕಾಸ್ಟ್ ವೆರೈಟಿ ಅಲ್ಲ. ಸರಿ ಮೇಡಮ್ ಸರ್. ನೀವಾ ಎಷ್ಟು ಕಿವಿ? ಎಷ್ಟು ಕಿವಿ ಅಣ್ಣ? ಏನು ಕೇಳ್ತಾರೆ? ಒಳಗಡೆ ಇದೆ ಅದು ವ್ಯಾಪಾರ ಇದೆ. ನಿಮ್ಮ ಮಾರುಕಟ್ಟೆಗೆ ಯೋಗ್ಯವಾದಂಥ ಅರಣ್ಯ ಗಿಡಗಳ ಬೇಕಾದಷ್ಟು ಅರಣ್ಯ ಗಿಡಗಳ ಏನಿಂದ ಹಿಡಿದು ನೋಡಿ ನಾವು ಲಾಸ್ಟ್ ಸೆಕೆಂಡ್ ಅಣ್ಣ ಮಿರಾಕಲ್ ಫ್ರೂಟ್ ಇದೆಯಾ? ಮಿರಾಕಲ್ ಫ್ರೂಟ್ ಒಂದೊಂದು ಎತ್ಕೊಂತೀರಾ? ಇನ್ನೊಂದು ಅಲ್ಲೇ ಬೇರೆ ಕಡೆ ಕಡಿಮೆ ರೇಟ್ ಇದೆ ಯಾವುದು ಕಾಣಿಸ್ತಾ ಇದೆ? ಎಲ್ಲ ಉಣಿಕೆ ಇದಾಗ್ಬಿಟ್ಟದೆ. ಅಲ್ಲಿ ನೋಡು ಹುಡುಗಿ ಬಿಟ್ಟದೆ. ಏನಿಲ್ಲ, ಒಂದು ಕಡ್ಡಿ ಕಿತ್ಕೊಂಡೋಗೋಣ ಅಂತಿದೆ, ಬಟ್ ಆ ಕೆಲಸ ಎಲ್ಲ ಮಾಡೋಕೆ ಹೋಗ್ಬೋದು. ಅಣ್ಣ ಮಿರಾಕಲ್ ಫ್ರೂಟ್ ಇದೆಯಾ? ಮಿರಾಕಲ್ ಫ್ರೂಟ್ ಅಣ್ಣ ಮಿರಾಕಲ್ ಫ್ರೂಟ್ ಇದೆಯಾ? ಎಷ್ಟಣ್ಣ? 500. ಕಡಿಮೆ ಇಲ್ಲ? ಎಷ್ಟು ಬೀಳುತ್ತೆ? 200 ಸಿಗುತ್ತಾ? ಇವಾಗ ಸಿಗುತ್ತಾ ಅಂದೆ. ಎಲ್ಲಿ ನಿಮ್ಮದು? ದೇವನಹಳ್ಳಿ. ಓಕೆ, ಪರವಾಗಿಲ್ಲ, ಒಂದು 200 ರೂಪಾಯಿ ಸಿಗುತ್ತೆ. 1000 ರೂಪಾಯಿಂದ ಹಿಡಿದು 200 ರೂಪಾಯಿ ತನಕ ಬಂದಿದ್ದಾಯ್ತು. ಸ್ಟಾರ್ಟಿಂಗ್ ಅವನೇ ಒಂದು ಸ್ವಲ್ಪ ಕಡಿಮೆ ಹೇಳ್ದ, 300 ಹೇಳ್ದ ಅವನು. ಯಾವ್ದಾದ್ರು ಒಂದು ಸಸಿ ತಗೊಂಡೋಗೋಣ ಅಂದರೆ ಸಿಗ್ತಾನೆ ಇಲ್ಲಲ್ಲ. ನಮ್ಮ ರೇಟಲ್ಲಿ ಅದು ಸಿಗ್ತಾ ಇಲ್ಲ, ಅದಕ್ಕೆ ನಾವು ಸಿಗ್ತಾ ಇಲ್ಲ. ಹಿಂಗೆ ಆಗೋಯ್ತಪ್ಪ ಜೀವನ. ಅಣ್ಣ ಏನಣ್ಣಿದು? ಏನು ಸ್ಪೆಷಲ್? ನೋಡಿ ಗಿಡ ಇಲ್ಲ. ಏನಣ್ಣ ಸ್ಪೆಷಲ್ ಅದು? ಇದು ಗಿಡ ಅದು ಆಸ್ಟ್ರೇಲಿಯನ್ ನೆಟ್ ಅಂತ. ಹಾಂ, ಕಾಯಿ ಬಂದ್ಬಿಟ್ಟು ನೋಡಿ ಇದೆಲ್ಲ ಬರೋದು. ಹಾಂ, ಏನು ಯೂಸ್ ಅದು?
ಇದು ಡ್ರೈ ಫ್ರೂಟ್ಸ್. ಅಣ್ಣ ಸ್ಟಾರ್ಟಿಂಗ್ ಪ್ರೈಸ್ ಏನು ಸಸಿ ಇದೆ? 100 ರೂಪಾಯಿದಿಂದ ಇದೆ. ಯಾವ್ದಣ್ಣ? ಅಂಜೂರ. ಏನು ಫ್ರೂಟ್ ಇದೆ? ಅಣ್ಣ ಇದು ಮಿರಾಕಲ್ ಫ್ರೂಟ್ ಇದೆಯಾ? ಮಿರಾಕಲ್ ಫ್ರೂಟ್ ಇಲ್ವಾ? ಅಂಜೂರ seedless fruits. ಬ್ಯಾಟ್ರಿ ಇದು ಮೊಬೈಲ್ ಚಾರ್ಜಿಂಗ್ ಖಾಲಿ ಆಗ್ತೈತೆ ಹೊರತು ನೋಡೋದು ಖಾಲಿ ಆಗ್ತಾಯಿಲ್ಲ ಅಷ್ಟೇ. ಹೋಗ್ಬಿಡಿ ಫ್ಯಾಮಿಲಿ ವಿಸಿಟ್ ಮಾಡೋಕೆ ಚೆನ್ನಾಗೈತೆ ವಿತ್ ಕ್ಯಾಶ್. ಆನ್ಲೈನ್ ಪೇಮೆಂಟ್ ಇಟ್ಕೊಂಬರೋಂಗಿಲ್ಲ.